ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈ ಶಾನ್ವಾಸ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಶಾನ್ವಾಸ್ ಪತ್ನಿ ಈಗ ಗಂಭೀರ ಆರೋಪ ಮಾಡ್ತಿದ್ದಾರೆ ಆಸ್ಪತ್ರೆಯ ಅಧಿಕಾರಿಗಳು ಮತ್ತು ಅಲ್ಲಿನ ಸಿಬ್ಬಂದಿಯ ಮೇಲೆ. ಆಸ್ಪತ್ರೆ ಮೇಲೆ ಮೃತ ಶಾನ್ವಾಸ್ ಪತ್ನಿ ಶರ್ಲಿ ಗಂಭೀರ ಆರೋಪ ಮಾಡಿದ್ದು, ಮೃತದೇಹವನ್ನು ಆಸ್ಪತ್ರೆಗೆ ತಂದರೂ ಕೂಡ ಮಾಹಿತಿ ದಾಖಲಿಸಿಲ್ವಂತೆ ಆಸ್ಪತ್ರೆಯ ಸಿಬ್ಬಂದಿ. ಆಸ್ಪತ್ರೆ ಆವರಣಕ್ಕೆ ಬಂದಿದ್ದಾರೆ, ಆದರೆ ಒಳಗಡೆ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಅಂದಿನ ದಾಖಲೆ ಪುಸ್ತಕದಲ್ಲಿರುವ ಮಾಹಿತಿಯನ್ನ ಬಹಿರಂಗ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಆಸ್ಪತ್ರೆ ಒಳಗಡೆ ಹೋಗಿದ್ದೇವೆ ಅಂತ ಶರ್ಲಿ ಗಂಭೀರ ಆರೋಪ ಮಾಡ್ತಿದ್ದಾರೆ, ಆದರೆ ಅಧಿಕಾರಿಗಳು ಇಲ್ಲ ಒಳಗಡೆ ಬಂದೇ ಇಲ್ಲ ಅನ್ನುವಂಥ ಆರೋಪ. ದಾಖಲು ಮಾಡಿದ್ರು ಕೂಡ ಯಾಕೆ ದಾಖಲೆ ಮಾಹಿತಿಯನ್ನ ಬಹಿರಂಗ ಪಡಿಸ್ತಾ ಇಲ್ಲ ಅಧಿಕಾರಿಗಳು ಅನ್ನೋದನ್ನ ಶರ್ಲಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಆರೋಪ ಇದ್ರೂ ಕೂಡ ಸಿಸಿಟಿವಿ ದೃಶ್ಯ ಚೆಕ್ ಮಾಡೋದಕ್ಕೆ ಅಧಿಕಾರಿಗಳು ಹಿಂದೇಟ್ ಹಾಕ್ತಾ ಇರೋದು ಯಾಕೆ? ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ ಅಧಿಕಾರಿಗಳು? ಸಿಸಿಟಿವಿ ದೃಶ್ಯದಲ್ಲಿ ಮತ್ತು ದಾಖಲೆಯ ಪುಸ್ತಕದಲ್ಲಿ ಅಡಗಿದೆಯಾ ಅಸಲಿ ಸತ್ಯ ಅನ್ನೋದು ಪ್ರಶ್ನೆ. ಮೃತ ಶಾನ್ವಾಸ್ ಪತ್ನಿ ದೂರು ಕೊಟ್ರೆ ತನಿಖೆ ನಡೆಸ್ತೀವಿ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಸಿಸಿಟಿವಿ ಚೆಕ್ ಮಾಡೋದಕ್ಕೆ ಪೊಲೀಸ್ ಠಾಣೆಗೆ ದೂರು ಕೊಡಬೇಕಾ? ವಿಕ್ಟೋರಿಯಾ ಆಸ್ಪತ್ರೆ ರೆಡಿ ಮಾಡಿರುವ ವರದಿ ಮೇಲೆ ಸಾಲು ಸಾಲು ಅನುಮಾನಗಳು ಬರ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಬಿಡುಗಡೆ ಮಾಡಿರುವ ವರದಿ ಸರಿಯಾಗಿಲ್ಲ, ಸರಿಯಾದ ವಿವರಣೆ ಕೊಟ್ಟಿಲ್ಲ, ಮತ್ತೊಮ್ಮೆ ಆ ವರದಿಯನ್ನ ಕೊಡಬೇಕು ಅಂತ ಆಗ್ರಹಿಸಲಾಗಿದೆ. ನಾವಿಲ್ಲಿ ವಿಚಾರಣೆ ಮಾಡಿರೋದು ಅದ್ರ ದಾಖಲೆಗಳನ್ನ, ಅವ್ರ ಸ್ಟೇಟ್ಮೆಂಟ್ಸ್ನ ಅದು ಜೊತೆಲಿ ಕೂಡ್ಸ್ಕೊಂಡು ಮಾಡಬೇಕು ಅಂತ ಏನು ಅವಶ್ಯಕತೆ ಅನಿಸ್ಲಿಲ್ಲ ಅನಿಸುತ್ತೆ ಕಮಿಟಿಗೆ, ಅದಕ್ಕೆ ಮಾಡಿಲ್ಲ. ಅದೇನು ದೊಡ್ಡ ತಪ್ಪೇನಲ್ಲ ಅನಿಸುತ್ತೆ. ಮತ್ತೊಂದು ವಿಚಾರ, ನಾವು ಮನೆಯಲ್ಲಿ ಡೆತ್ ಆದಮೇಲೆ ನಾವು ವಿಕ್ಟೋರಿಯಾಗೆ ಬಂದಿದ್ವಿ ಅಂತಂದರೆ ಬಂದಿದ್ರ ಹೇಗೆ ಸರ್? ಇದು ಅವರು ಪೇಷಂಟ್ ಅವ್ರನ್ನೆಲ್ಲ ವಿಚಾರಿಸಕ್ಕೆ ಕಮಿಟಿ ರಿಪೋರ್ಟಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅವರು ಡೆತ್ ಆದಮೇಲೆ ಆ್ಯಂಬುಲೆನ್ಸಲ್ಲಿ ಬಂದರಂತೆ. ಅವ್ರು ಆ್ಯಂಬುಲೆನ್ಸಲ್ಲಿ ಬಂದಾಗ ಅವ್ರ ಆ್ಯಂಬುಲೆನ್ಸ್ ಪರ್ಸ್ನಲ್ ಡ್ರೈವರ್ಸ್ ಯಾರೋ ಪೇಷಂಟ್ ಈಗಾಗಲೇ ಸತ್ತಿದ್ದಾರೆ, ಆಮೇಲೆ ಅಲ್ಲಿರೋ ಜೊತೆಲಿರೋರು ಹಾಸ್ಪಿಟಲ್ಗೆ ಒಳಗಡೆ ಕರ್ಕೊಂಡೋದ್ರೆ, ಸತ್ತೋಗಿರೋ ಪೇಷಂಟ್ನ ಕರ್ಕೊಂಡೋದ್ರೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ, ಆದ್ದರಿಂದ ಅವರು ಅಲ್ಲಿಂದನೇ ಹಂಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ನಮ್ಮ ದಾಖಲೆಗಳನ್ನು ಪರಿಶೀಲಿಸಿದ್ವಿ, ಅದನ್ನು ನಮ್ಮ CM ಅವ್ರನ್ನ ಕರೆದು ಮಾತಾಡಿದ್ವಿ. ಕಮಿಟಿನಲ್ಲಿ ರಕ್ತಸ್ರಾವದಿಂದ ಸತ್ತಿದ್ದಾರೆ ಅಂತ ಯಾವುದನ್ನು ವರದಿ ಕೊಟ್ಟಿಲ್ಲ. ಅವರು ಅಷ್ಟೇ